ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತಾಡೋದು RCB ಫ್ಯಾನ್ಸ್ಗೆ ದೊಡ್ಡ ಶಾಕ್ ಕೊಟ್ಟ ಒಂದು ಸುದ್ದಿಯ ಬಗ್ಗೆ. 2020ರ RCB ಅನ್ಬಾಕ್ಸ್ ಇವೆಂಟ್ ಈ ಬಾರಿ ನಡೆಯೋಲ್ಲ. ಹೌದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಬಾರಿ ವಿಭಿನ್ನ ನಿರ್ಧಾರ ತೆಗೆದುಕೊಂಡಿದೆ. ಪ್ರತಿ ವರ್ಷ RCB ಅನ್ಬಾಕ್ಸ್ ಇವೆಂಟ್ ಅಂದ್ರೆ ಫ್ಯಾನ್ಸ್ಗೆ ಒಂದು ಹಬ್ಬ. ಹೊಸ ಜೆರ್ಸಿ ಲಾಂಚ್, ಸ್ಟಾರ್ಸ್ ಎಂಟ್ರಿ, ಮ್ಯೂಸಿಕ್, ಫ್ಯಾನ್ಸ್ ಜೊತೆ ಸಂಭ್ರಮ. ಇದು RCB ಫ್ಯಾನ್ಸ್ಗೆ ಒಂದು ಫೆಸ್ಟಿವಲ್ ಆಗಿರುತ್ತೆ. ಆದ್ರೆ 2026ರಲ್ಲಿ ಈ ಇವೆಂಟ್ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿದೆ. ಇದು ಯಾಕೆ? ಬನ್ನಿ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ಒಂದು ದೊಡ್ಡ ಕಾರಣ, 2025ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ಮೊದಲ ಐಪಿಎಲ್ ಟ್ರೋಫಿ ಗೆದ್ದಿತ್ತು. ಇದು RCB ಫ್ಯಾನ್ಸ್ಗೆ ಕನಸಿನ ಕ್ಷಣ. ಆದರೆ ಈಗ ದೊಡ್ಡ ಪ್ರಶ್ನೆ, ಇದನ್ನು ಮತ್ತೆ ಡಿಫೆಂಡ್ ಮಾಡಬಹುದಾ? ಈ ಬಾರಿ ತಂಡದ ಫೋಕಸ್ ಒಂದೇ, ಬ್ಯಾಕ್ ಟು ಬ್ಯಾಕ್ ಐಪಿಎಲ್ ಟ್ರೋಫಿ ಗೆಲ್ಲೋದು. ಈ ಮಿಷನ್ಗೆ ನಾಯಕತ್ವ ಕೊಡುತ್ತಿದ್ದಾರೆ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರ ಸಂದೇಶ, ಪ್ರೀ ಸೀಸನ್ ನಲ್ಲಿ ಯಾವುದೇ ಸಮಯ ವ್ಯರ್ಥ ಮಾಡಬಾರದು. ಅವರು ಹೇಳಿದ್ದು ಏನೆಂದರೆ, ಪ್ರತಿದಿನ, ಪ್ರತಿ ಸೆಷನ್, ಪ್ರತಿ ಪ್ರಾಕ್ಟೀಸ್ ತುಂಬಾ ಮುಖ್ಯ. ಇದರಿಂದ ಗೊತ್ತಾಗೋದು RCB ಈ ಬಾರಿ ಸಂಪೂರ್ಣ ಸೀರಿಯಸ್ ಮೂಡ್ ನಲ್ಲಿ ಇದೆ. ಈ ಬಾರಿ RCB ಏನು ಮಾಡುತ್ತಿದೆ ಗೊತ್ತಾ? ನೇರವಾಗಿ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ತೀವ್ರ ಟ್ರೈನಿಂಗ್ ಕ್ಯಾಂಪ್ ಶುರು ಮಾಡಿದೆ. ಇಲ್ಲಿನ ಆಟಗಾರರು ಫಿಟ್ನೆಸ್ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ. ಟೀಮ್ ಕಾಂಬಿನೇಷನ್ ಟ್ರೈ ಮಾಡುತ್ತಿದ್ದಾರೆ. ಸಂಪೂರ್ಣ ಫೋಕಸ್ ಕ್ರಿಕೆಟ್ ಮೇಲೆ. ಈಗ ಮುಖ್ಯ ಪ್ರಶ್ನೆ, ಯಾಕೆ ಅನ್ಬಾಕ್ಸ್ ಇವೆಂಟ್ ಕ್ಯಾನ್ಸಲ್ ಮಾಡಿದರು? 3 ಕಾರಣಗಳಿವೆ. 1, RCB ಈ ಬಾರಿ ಫ್ಯಾನ್ಸ್ ಶೋ ಬಿಟ್ಟು ಶಾಂತ ಮತ್ತು ತೀವ್ರ ಟ್ರೈನಿಂಗ್ ಆಯ್ಕೆ ಮಾಡಿಕೊಂಡಿದೆ. ಶೋ ಕಡಿಮೆ, ಪರ್ಫಾರ್ಮೆನ್ಸ್ ಹೆಚ್ಚು. 2, ವಿರಾಟ್ ಕೊಹ್ಲಿ ಸ್ಪಷ್ಟವಾಗಿ ಹೇಳಿದ್ದು, ಟೈಮ್ ವೇಸ್ಟ್ ಮಾಡೋದಿಲ್ಲ. ಇದರಿಂದ ತಂಡದ ಮೈಂಡ್ ಸೆಟ್ ಗೊತ್ತಾಗುತ್ತದೆ. ಇದು ಕೇವಲ ಟೂರ್ನಮೆಂಟ್ ಅಲ್ಲ, ಇದು ಮಿಷನ್. 3, ಇನ್ನೊಂದು ಮುಖ್ಯ ಕಾರಣ, ಸ್ಟೇಡಿಯಂ ಸಿದ್ಧತೆ. ಸೇಫ್ಟಿ ಗೈಡೆನ್ಸ್ ಪ್ರಕಾರ 35,000 ಕೆಪಾಸಿಟಿ ಲಿಮಿಟ್ ಇಡಲಾಗಿದೆ. ಇದರಿಂದ ಫ್ಯಾನ್ಸ್ ಸಂಖ್ಯೆಯಲ್ಲಿ ಕಡಿತ ಇವೆಂಟ್ಗೆ ಆರ್ಗನೈಸ್ ಮಾಡೋದು ಕಷ್ಟ. ಹೀಗಾಗಿ ಟ್ರೈನಿಂಗ್ ಮೇಲೆ ಫೋಕಸ್ ಮಾಡೋದು ಬೆಸ್ಟ್ ಆಯ್ಕೆ ಅಂತ ತೀರ್ಮಾನಿಸಲಾಗಿದೆ. ಕೆಲವು ಫ್ಯಾನ್ಸ್ ಹೇಳ್ತಿದ್ದಾರೆ ಅನ್ಬಾಕ್ಸ್ ಇವೆಂಟ್ ಮಿಸ್ ಆಗುತ್ತೆ ಅಂತ. ಇನ್ನಷ್ಟು ಫ್ಯಾನ್ಸ್ ಹೇಳ್ತಿದ್ದಾರೆ ಟ್ರೋಫಿ ಗೆದ್ರೆ ಸಾಕು ಅಂತ. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. RCB ಈಗ ಫೋಕಸ್, ಡಿಸಿಪ್ಲಿನ್ ಇದರ ಮೇಲೆ ಕೆಲಸ ಮಾಡುತ್ತಿದೆ. ಇದು ತಂಡ ಇನ್ನಷ್ಟು ಸ್ಟ್ರಾಂಗ್ ಮಾಡಬಹುದು. ಈ ಬಾರಿ RCB ಫ್ಯಾನ್ಸ್ ಗೆ ಶೋ ಇಲ್ಲ, ಆದ್ರೆ ಒಂದು ದೊಡ್ಡ ಗುರಿ ಇದೆ, ಟ್ರೋಫಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಶಾಂತವಾಗಿ ಕೆಲಸ ಮಾಡುತ್ತಿದೆ, ಆದ್ರೆ ಮೈದಾನದಲ್ಲಿ ದೊಡ್ಡ ಸದ್ದು ಮಾಡೋಕೆ ರೆಡಿ. ಇದಕ್ಕೆ ಏನಂತೀರಾ? RCB ಈ ಬಾರಿ ಮತ್ತೆ ಕಪ್ ಗೆಲ್ಲುತ್ತಾ? ಅನ್ಬಾಕ್ಸ್ ಇವೆಂಟ್ ಕ್ಯಾನ್ಸಲ್ ಮಾಡಿದ್ದು ಸರಿಯಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.